ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದುಬಿಟ್ಟು, ನಾನು ಹೇಳಿದ್ದೆ ಆಗಲೇ ಕನ್ನಡ ಬಿಗ್ ಬಾಸ್ ಸೀಸನ್ 2 ಟೆಲಿಕಾಸ್ಟ್ ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ, ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಅಂತ. ಸೊ ಸ್ವಲ್ಪ ಜನಕ್ಕೆ ಒ ಟಿ ಟಿ ಅಂದರೆ ಏನು, ಅದು ಟಿ ವಿಲಿ ಬರುತ್ತೆ ಅಂತ ಸ್ವಲ್ಪ ಜನ ಅಂದ್ಕೊಂಡಿದ್ದಾರೆ. ಸೊ ಒ ಟಿ ಟಿ ಅಂದರೆ ಏನು, ಅದ್ರ ಪ್ರೊಸೀಜರ್ ಹೆಂಗಿರುತ್ತೆ, ಕ್ಯಾಂಡಿಡೇಟ್ಸ್ನ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ವಿಡಿಯೋನ ಅನ್ನೋ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒ ಟಿ ಟಿ ಅಂದರೆ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ಅದು ಟಿ ವಿಲಿ ಯಾವಾಗಲೂ ಬರಲ್ಲ. ಇವಾಗ ಹೆಂಗೆ ನಮಗೆ ಕಲರ್ಸ್ ಕನ್ನಡ ಅಲ್ಲಿ ಹೆಂಗೆ ಟೆಲಿಕಾಸ್ಟ್ ಆಗುತ್ತೋ, ಪ್ರತಿ ಬಿಗ್ ಬಾಸ್ ಇವಾಗ ಕನ್ನಡ ಸೀಸನ್ 10 ಎಕ್ಸಾಂಪಲ್ ತೊಗೊಂಡ್ರೆ ಅದು ಕಲರ್ಸ್ ಕನ್ನಡ ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇತ್ತು. ಬಟ್ ಈಗ ಒ ಟಿ ಟಿ ಬರ್ತಾ ಇರೋದು ಟೆಲಿಕಾಸ್ಟ್ ಆಗಲ್ಲ ಯಾವ ಇದರಲ್ಲೂ. ನೀವು ಬಿಗ್ ಬಾಸ್ ಒ ಟಿ ಟಿನ ನೋಡಬೇಕಂದ್ರೆ ಊಟಲ್ಲಿ ನೋಡಬೇಕು. 24/7 ಲೈವ್ ಇಟ್ಟಿರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಈ ಸಲನೂ 24/7 ಲೈವ್ ಇರುತ್ತೆ ಅಂತ ನಾನು ಅನ್ಕೋತೀನಿ. ಸೊ 24/7 ಊಟಲ್ಲಿ ಲೈವ್ ಇರುತ್ತೆ, ಮತ್ತು ಊಟಲ್ಲೇ ಕೂಡ ನೀವು ಎಪಿಸೋಡ್ ನೋಡ್ಬೋದು. ನಾರ್ಮಲ್ ಚಾನಲಲ್ಲಿ ಟೆಲಿಕಾಸ್ಟ್ ಆಗಲ್ಲ. ಇದಕ್ಕೆ ಅದು ಸ್ಪೆಷಾಲಿಟಿ ಒ ಟಿ ಟಿ ಅಂತ ಅನ್ನೋದು. ಅಷ್ಟೇ ಅಲ್ಲದೆ ಒ ಟಿ ಟಿಗೆ ಕಂಟೆಸ್ಟೆಂಟ್ಸ್ನ ಚೂಸ್ ಮಾಡಬೇಕಾದ್ರೂ ಅಷ್ಟೇ, ನಾರ್ಮಲ್ ಕಂಟೆಸ್ಟೆಂಟ್ಸ್ನ ಚೂಸ್ ಮಾಡಲ್ಲ. ಇವಾಗ ನೀವು ನೋಡ್ಬೋದು ಬೆಂಕಿ ಅವರು ಮೂವಿಗೆ ರಿಲೇಟೆಡ್ ಯಾರಿಗೂ ಗೊತ್ತಿರಲಿಲ್ಲ, ಅವರಷ್ಟು ಫೇಮಸ್ ಅಲ್ಲ. ಕಾರ್ತಿಕ್ ಮಹೇಶ್ ಅವರು ಅಷ್ಟೇ ಸ್ವಲ್ಪ ಸೀರಿಯಲ್ಸಲ್ಲೆಲ್ಲ ಮಾಡಿದರು. ಬಟ್ ಯೂಟ್ಯೂಬಲ್ಲಿ ಕಾರ್ತಿಕ್ ಮಹೇಶ್, ನನಗೂ ಪರ್ಸ್ನಲಿ ಕಾರ್ತಿಕ್ ಮಹೇಶ್ ಯಾರು ಅಂತ ಗೊತ್ತಿರಲಿಲ್ಲ. ಅವ್ರು ವಿನ್ನರ್ ಇವತ್ತು, ಬಟ್ ಅವರು ಬಿಗ್ ಬಾಸ್ಗೆ ಬಂದಾಗ ಅವ್ರು ಯಾರು ಅಂತಲೇ ನನಗೆ ಗೊತ್ತಿರಲಿಲ್ಲ. ಸೊ ಆ ಥರ ಕಂಟೆಸ್ಟೆಂಟ್ಸ್ನ ಒ ಟಿ ಟಿಗೆ ಚೂಸ್ ಮಾಡಬೇಕಾದ್ರೆ ಚೂಸ್ ಮಾಡಲ್ಲ, ಪ್ರಿಫರ್ ಮಾಡಲ್ಲ. ಅದಕ್ಕೆ ಕಾರಣ ಏನಂದರೆ, ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಗೆ ಎಂಥವ್ರನ್ನ ಚೂಸ್ ಮಾಡ್ತಾರೆ ಅಂದರೆ, ಅವ್ರು ಆಲ್ರೆಡಿ ಫೇಮಸ್ ಆಗಿರಬೇಕು ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ. ಲಾಸ್ಟ್ ಟೈಮು ರೂಪೇಶ್ ಶೆಟ್ಟಿ ಅವರು ಲಾಸ್ಟ್ ಸೀಸನ್ ಬಂದಿರೋದ್ರಿಂದ ಇದಕ್ಕೆ ಬಂದಿದ್ರು. ಮತ್ತು ಸೋನಿಯಾ ಅವರೆಲ್ಲ ಬಂದಿದ್ರಲ್ಲ, ಅವ್ರನ್ನ ನೀವು ನೋಡಿದ್ರೆ ಅವರು ಆನ್ಲೈನಲ್ಲಿ ಒಂದು ಯೂಟ್ಯೂಬಲ್ಲಿ ಆಗಿರ್ಬೋದು, ಒಂದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಅದರಲ್ಲಿ ತುಂಬ ಫೇಮಸ್ ಆಗಿರ್ತಾರೆ. ಸೊ ಯಾರು ಮೊಬೈಲ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ನ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದನ್ನು ಯಾರು ಜಾಸ್ತಿ ಯೂಸ್ ಮಾಡಿ ಫೇಮಸ್ ಆಗಿರ್ತಾರೋ ಅವ್ರನ್ನ ಜಾಸ್ತಿ ಚೂಸ್ ಮಾಡ್ತಾರೆ. ಯಾಕಂದರೆ ಮೋಸ್ಟ್ ಆಫ್ ದ ಮೆಂಬರ್ಸ್ ಟಿ ವಿಲಿ ನೋಡೋಕ್ಕಾಗಲ್ಲ ಅಲ್ವಾ ಒ ಟಿ ಟಿ, ಓನ್ಲಿ ಅವರು ಥ್ರೂ ಮೊಬೈಲ್ ನೋಡ್ತಾರೆ. ಇತ್ತೀಚೆಗೆ ಸ್ವಲ್ಪ ಇಂಪ್ರೂವ್ ಆಗಿದೆ, ಯಾಕಂದರೆ ಮೊಬೈಲಿಂದನೇ ಟಿ ವಿಗೆ ಕನೆಕ್ಟ್ ಮಾಡಿಕೊಂಡು ನೋಡೋ ಜನನೂ ತುಂಬ ಇದ್ದಾರೆ. ಬಟ್ ಹಳ್ಳಿ ಕಡೆ ಎಲ್ಲನ ಆ ಥರ ನೋಡೋಕ್ಕಾಗಲ್ಲ, ಯಾಕಂದರೆ ತುಂಬ ಅಷ್ಟು ಅಪ್ಡೇಟೆಡ್ ಇರಲ್ಲ ಅಂತಲೇ ಹೇಳ್ಬೋದು. ಆ ಥರ ಫೆಸಿಲಿಟಿ ಕೂಡ ಇರಲ್ಲ. ಸೊ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಮೊಬೈಲಲ್ಲಿ ನೋಡ್ಬೋದು ಬಿಗ್ ಬಾಸ್ ಒ ಟಿ ಟಿನ ಡೌನ್ಲೋಡ್ ಮಾಡಿಕೊಂಡು ನೀವು ಅದರಲ್ಲಿ 24/7 ಲೈವ್ ಕೂಡ ನೋಡ್ಬೋದು. ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕಾಗುತ್ತೆ ಅದನ್ನು ನೋಡಬೇಕಂದ್ರೆ. ಮತ್ತು ಎಪಿಸೋಡ್ ಕೂಡ ಅಷ್ಟೇ, ಅಡ್ವಾನ್ಸಾಗೆ ನೋಡಬೇಕಂದ್ರೆ ಇವತ್ತಿನ ಎಪಿಸೋಡು ಇವತ್ತೇ ನೋಡಬೇಕಂದ್ರೆ ಕೂಡ ಅಷ್ಟೇ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ. ಇವತ್ತು ಎಪಿಸೋಡು ನೀವು ನಾಳೆ ನೋಡ್ತೀವಿ ಫೈನ್ ಅಂದರೆ ಏನೂ ಸಬ್ಸ್ಕ್ರಿಪ್ಷನ್ ಇರಲ್ಲ, ಅದು ಫ್ರೀ ಆಗಿರುತ್ತೆ. ನೀವು ಡೌನ್ಲೋಡ್ ಮಾಡಿಕೊಂಡು ಕೂಡ ನೋಡ್ಬೋದು ಊಟ ಆ್ಯಪಲ್ಲಿ. ಇದು ಬಿಗ್ ಬಾಸ್ ಒ ಟಿ ಟಿ ಇನ್ಫಾರ್ಮೇಷನ್ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಒಂದು ಹೇಳೋ ಪ್ರಯತ್ನ ನಾನು ಮಾಡಿದೆ. ಅಷ್ಟೇ ಅಲ್ಲದೆ ಕಂಟೆಸ್ಟೆಂಟ್ಸ್ನ ಕೂಡ ಅಷ್ಟೇ, ನಾನು ಹೇಳ್ದಂಗೆ ಯಾರು ಆಲ್ರೆಡಿ ಫೇಮಸ್ ಆಗಿರ್ತಾರೋ ಅವ್ರನ್ನ ಮಾಡ್ತಾರೆ. ನೀವು ಯಾರಾದರೂ ತೆಲುಗು ಬಿಗ್ ಬಾಸ್ ನೋಡಿದ್ರು ಕೂಡ ಅಷ್ಟೇ, ಶನ್ನು, ಸಿರಿ ಅವರೆಲ್ಲ ಅವರು ನಾರ್ಮಲ್ ಬಿಗ್ ಬಾಸ್ಗೆ ಬಂದಿದ್ರು ಕೂಡ ಆ ಥರ ಫೇಮಸ್ ಇರೋರನ್ನ ಒ ಟಿ ಟಿಗೆ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ತೆಲುಗು ಬಿಗ್ ಬಾಸ್ ನೋಡಿದ್ರು ಅಷ್ಟೇ, ಈ ಸಲ ಸೋನಿಯಾ ಸಿಂಗ್ ಅವ್ರನ್ನ ಅಪ್ರೋಚ್ ಮಾಡಿದ್ರು. ನಿಮ್ಗೆ ಗೊತ್ತು ಸೋನಿಯಾ ಸಿಂಗ್ ಅವರು ಯೂಟ್ಯೂಬಲ್ಲಿ ಎಷ್ಟು ಅಪ್ಡೇಟ್ ಆಗಿದ್ರು, ಎಷ್ಟು ಫೇಮಸ್ ಆಗಿದ್ದಾರೆ ಇವತ್ತಿಗೆ ಅಂತ. ಅವರು ಇತ್ತೀಚೆಗೆ ಮೂವಿ ಮಾಡ್ತಾ ಇದ್ದಾರೆ, ಯಾಕಂದರೆ ಅವ್ರಿಗೆ ಸೋಷಿಯಲ್ ಮೀಡಿಯಾಲಿ ಯೂಟ್ಯೂಬಲ್ಲಿ ಅಷ್ಟು ಪಾಪ್ಯುಲಾರಿಟಿ ಸಿಕ್ಕಿತ್ತು. ಸೊ ಆ ಥರ ಕಂಟೆಸ್ಟೆಂಟ್ಸ್ನ ತುಂಬ ಚೂಸ್ ಮಾಡ್ತಾರೆ ಒ ಟಿ ಟಿಗೆ. ಯಾರು ಇವಾಗ ಎಕ್ಸಾಂಪಲ್ ರೇಖಾ ಅಡುಗೆ ಅಂತ ಬರ್ತಾರೆ, ಅವ್ರು ಎಷ್ಟು ಫೇಮಸ್ ಆಗಿದ್ದಾರೆ ಯೂಟ್ಯೂಬಲ್ಲಿ. ಬಟ್ ಅವರು ಒಂದು ಇದರಲ್ಲಿ ಯಾವುದಾದ್ರು ಒಂದು ಟಿ ವಿಲಾಗಲಿ, ಒಂದು ಮೂವಿಲಾಗಲಿ, ಒಂದು ಸೀರಿಯಲ್ಲಾಗಲಿ ಏನೂ ಮಾಡಿಲ್ಲ. ಬಟ್ ರೇಖಾ ಅಡುಗೆ ಎಕ್ಸಾಂಪಲ್, ಅವ್ರು ರೇಖಾ ಬರ್ತಾರೆ ಅಂತ ಹೇಳ್ತಾಯಿಲ್ಲ, ಬಟ್ ಅದೇ ಅವ್ರನ್ನ ಬಿಗ್ ಬಾಸ್ಗೆ ಇನ್ವೈಟ್ ಮಾಡಿದ್ರೆ ಎಷ್ಟೊಂದು ಜನ ಅವ್ರಿಗೆ ಕನೆಕ್ಟ್ ಆಗಿರೋ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರಿಗೆ. ಸೊ ಅಂಥವ್ರು ಬಂದರೆ ಎಷ್ಟು ಜನ ಮೊಬೈಲಲ್ಲೇ ಆಗಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಆ ಥರ ಸೆಟ್ ಆಫ್ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮೋಸ್ಟ್ಲಿ ಈಗ ರನ್ ಆಗಿದೆಯಲ್ಲ ಸೀಸನ್ 10 ಮುಗ್ದೋಗಿದೆಯಲ್ಲ ಬಿಗ್ ಬಾಸ್, ಅದರಿಂದ ಕೂಡ ಸ್ವಲ್ಪ ಜನ ಕಂಟೆಸ್ಟೆಂಟ್ಸ್ನ ತೊಗೊಳ್ಳೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಯಾರು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿದ್ರು ಅವ್ರನ್ನ, ಎಕ್ಸಾಂಪಲ್ ಇಶಾನಿ ಆಗಿರ್ಬೋದು, ಅವರೆಲ್ಲ ಸ್ವಲ್ಪ ಕಾಂಟ್ರವರ್ಸಿ ಆಗಿದ್ರು, ಜನಕ್ಕೆ ತುಂಬ ಏಟೆಡ್. ಸೊ ಅದಕ್ಕೂ ಕೂಡ ಒಂದು ಸ್ವಲ್ಪ ಅಟ್ರ್ಯಾಕ್ಟ್ ಆಗಿಬಿಟ್ಟು ಮತ್ತೆ ಏನದು ಒ ಟಿ ಟಿ ಸೀಸನ್ನ ನೋಡೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಸೊ ಈ ಥರ ಕಂಟೆಸ್ಟೆಂಟ್ಸ್ನ ತುಂಬ ವೈಸ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಮತ್ತು ಒ ಟಿ ಟಿ ಅಂದರೆ ಟಿ ವಿಲಿ ಬರಲ್ಲ. ಇದು 2 ಪಾಯಿಂಟ್ಸ್ ನಾನು ಈ ವಿಡಿಯೋಲಿ ಕವರ್ ಮಾಡಬೇಕು ಅಂತ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.